ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 16 ವರ್ಷಗಳೇ ಕಳೆದಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿರುವ ಕಾರಣಕ್ಕೆ ಜಿಲ್ಲಾ ಕೇಂದ್ರ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ. ಅದೇ ಕಾರಣಕ್ಕೆ ಹೊಸ ಲೇಔಟ್ಗಳ ನಿರ್ಮಾಣ ಸಹಜವಾಗಿಯೇ ಹೆಚ್ಚಾಗಿದೆ. ಆದರೆ ನೂತನ ಬಡಾವಣೆಗಳ ನಿರ್ಮಾಣದಲ್ಲಿ ನಿಯಮಗಳನ್ನು ಪಾಲಿಸದ ಕಾರಣ ನಾಗರಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಜಿಲ್ಲಾ ಕೇಂದ್ರವಾದ ನಂತರ ನಗರದ ಸುತ್ತಮುತ್ತಲ ಗ್ರಾಮಗಳು ನಗರಸಭೆ ವ್ಯಾಪ್ತಿಗೆ ಒಳಪಡಿಸಲು ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕೆಲ ಭೂಮಿ ನಗರಸಭೆಗೆ ಹಸ್ತಾಂತರಿಸಲಾಗಿದೆ. ಆದರೆ ಅದು ಸರ್ಕಾರದ ಅವೈಜ್ಞಾನಿಕ ನೀತಿಗಳಿಂದಾಗಿ ಖಾತೆಗಳೇ ಆಗಿಲ್ಲ. ಗ್ರಾಮ ಪಂಚಾಯಿತಿಯವರು ಈ ಬಡಾವಣೆಗಳ ಬಗ್ಗೆ ಗಮನ ಹರಿಸಲ್ಲ. ನಗರಸಭೆಗೆ ಸಂಬಂಧವಿಲ್ಲ. ಹಾಗಾಗಿ ಈ ಬಡಾವಣೆಗಳು ಮೂಲ ಸೌಕರ್ಯಗಳಿಲ್ಲದೆ ತ್ರಿಶಂಕು ಸ್ಥಿತಿ ತಲುಪಿವೆ. ಅದೇ ರೀತಿಯ ಸ್ಥಿತಿ ಎದುರಿಸುತ್ತಿರುವ ಬಡಾವಣೆಗಳಲ್ಲಿ ಈ ಪ್ರಭಾಕರ್ ಲೇಔಟ್ ಕೂಡ ಒಂದು. ಈ ಬಡಾವಣೆ ಇನ್ನು ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಸುಪರ್ದಿಯಲ್ಲಿಯೇ ಇದೆ. ಆದರೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಸೌಲಭ್ಯ ದೊರೆಯುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಈ ಬಡಾವಣೆಯಲ್ಲಿ ಯುಜಿಡಿ ಸಂಪರ್ಕ ಕಲ್ಪಿಸಲಾಗಿದೆಯಾದರೂ ಅದು ಸಮರ್ಪಕವಾಗಿಲ್ಲದೆ ತ್ಯಾಜ್ಯ ನೀರು ರಸ್ತೆಗೆ ಹರಿಯುತ್ತಿದೆ. ಮಾತ್ರವಲ್ಲ, ಇನ್ನೂ ನಿರ್ಮಾಣವಾಗದ ಖಾಲಿ ನಿವೇಶನಗಳಲ್ಲಿರುವ ಹೊಂಡಗಳಲ್ಲಿ ತುಂಬುತ್ತಿದೆ. ಹೀಗೆ ಯುಜಿಡಿ ನೀರು ಹೊಂಡಗಳಲ್ಲಿ ತುಂಬಿರುವ ಕಾರಣ ದುರ್ನಾತ ಬರುತ್ತಿದ್ದು ಈ ಮಾರ್ಗದಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ತ್ಯಾಜ್ಯ ನೀರಿನ ಗುಂಡಿಗಳಿಗೆ ಬಿದ್ದು ಗಾಯಗೊಂಡವರ ಸ್ಥಿತಿ ಶೋಚನೀಯವಾಗಿದ್ದರೆ ಈ ತ್ಯಾಜ್ಯ ನೀರಿನ ಕಾರಣದಿಂದ ಸುತ್ತಮುತ್ತಲ ನಿವಾಸಿಗಳು ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರುವುದು ಸಾಮಾನ್ಯ ಎಂಬಂತಿದೆ. ಈ ಯುಜಿಡಿ ನೀರು ಶೇಖರಣೆಯಾಗುವ ಗುಂಡಿಗೆ ಹೊಂದಿಕೊಂಡಂತೆಯೇ ದೇವಾಲಯ ಇದ್ದು ಇಲ್ಲಿಗೆ ಬರುವ ಭಕ್ತರು ಮೂಗು ಮುಚ್ಚಿಕೊಂಡೇ ದೇವರ ದರ್ಶನ ಪಡೆಯುವುದು ಒಂದು ಕಡೆಯಾದರೆ ದೇಗುಲದ ಅರ್ಚಕರೇ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರಿದ್ದಾರೆ. ಈ ಬಡಾವಣೆ ಇನ್ನೂ ನಗರಸಭೆಗೆ ಸೇರದ ಕಾರಣ ನಗರಸಭೆ ಅಧಿಕಾರಿಗಳು ಈ ಸಮಸ್ಯೆ ಪರಿಹರಿಸುತ್ತಿಲ್ಲ. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಒಟ್ನಲ್ಲಿ ಪ್ರಭಾಕರ್ ಬಡಾವಣೆ ಜನರ ಗೋಳು ಕೇಳೋರೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ನಾವು ಬಂದು ಇಲ್ಲಿ 3 ವರ್ಷದಿಂದ ಇಲ್ಲೇ ರೆಂಟ್ ಹೌಸಲ್ಲಿದ್ದೀವಿ. ಸೊ ಹಂಗಾಗಿ ಇಲ್ಲಿ ಪ್ರಭಾಕರ್ ಲೇಔಟ್ ಕಡೆಯಿಂದ ನಮಗೆ ಯುಜಿಡಿ ನೀರು 1 ವರ್ಷದಿಂದ ಸತತವಾಗಿ ಯಾವಾಗಲೂ ನಿರಂತರವಾಗಿ ಹರಿತಾ ಇರುತ್ತೆ. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಶನ್ಮಾತ್ಮ ಟೆಂಪಲ್ ಇರುತ್ತೆ. ಆ ಶನ್ಮಾತ್ಮ ಟೆಂಪಲ್ ಹಿಂದೆ ಸುಮಾರು ಒಂದು ಕೆರೆ ಗುಂಡಿ ಟೈಪು ನೀರು ನಿಂತ್ಕೊಂಡು ಸ್ವಾಮಿಗಳಿಗೂ ಅಷ್ಟೇ ಒಂದು ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿವರೆಗೂ ಮೊನ್ನೆ ಹಾಸ್ಪಿಟ್ಲ್ ಖರ್ಚಾಗಿದೆ. ಸುಮಾರು ಜನ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದ್ರಿಂದ ಸೊ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ನಾನೇ ಸ್ವತಃ ಫೋನ್ ಮಾಡಿ ಕರೆದೆ, ಯಾರೂ ಬರಲಿಲ್ಲ. ಮತ್ತು ನಾನೇ ಸ್ವಯಚಿತ ಖರ್ಚಿಂದ ಈ ಗುಂಡಿಗಳಿಗೆಲ್ಲ ಮಣ್ಣು ಹಾಕಿಸಿ JCB ತಂದು ಲೆವೆಲ್ ಮಾಡಿಸಿ ತೊಂದರೆ ಆಗಬಾರ್ದು, ಬೇರೊಬ್ಬರಿಗೆ ನಮಗಾಗಿರೋ ತೊಂದರೆ ಸಾಕು ಅಂತ ಹೇಳ್ಬಿಟ್ಟು ನಾನೇ ಎಚ್ಚೆತ್ಕೊಂಡು ನನ್ನ ಸ್ವಯಚಿತ ಖರ್ಚಿಂದ ನಾನು JCB ತೊಗೊಂಡು ಬಂದು ಮಟ್ಟ ಮಾಡಿದೆ. ಆದರೂ ನೀರನ್ನ ಕಂಟ್ರೋಲ್ ಮಾಡೋಕ್ಕೆ ಲೇಔಟ್ ಸಂಬಂಧಪಟ್ಟಂಥವ್ರು ಯಾರೇ ಯಾವುದೇ ಕಾರಣದಿಂದ ಎಚ್ಚೆತ್ಕೊಂಡು ಬರಲಿಲ್ಲ. ಆ PDO ಸಾಹೇಬ್ರಿಗೆ ನಾನೊಂದು ತಿಪ್ಪೇನಹಳ್ಳಿ ಪಂಚಾಯಿತಿ ಮುನ್ರಾಜು ಸರ್ PDO ಅವ್ರಿಗೂ ಕೂಡ ನಾನು ನನ್ನ ನಂಬರಿಂದನೇ ಕಾಲ್ ಮಾಡಿ ಕರೆದೆ. ಇವತ್ತಾಗಲ್ಲ ನಾಳೆ ಬರ್ತೀವಿ, ನಾಳೆ ಆಗಲ್ಲ ನಾಳಿದ್ದು ಬರ್ತೀವಿ ಅಂತಲೇ ಹೇಳ್ಕೊಂಡು ಕುಂತ್ಕೊಂಡ್ರು. ಸೊ ನಗರಸಭೆ ಇವ್ರಿಗೆ ಹೇಳಿದ್ವಿ, ಗಜೇಂದ್ರ ಅಣ್ಣವ್ರಿಗೂ ಒಂದು ಸಲ ತಿಳಿಸಿದ್ವಿ. ಆಯ್ತಪ್ಪ ಬಂದು ನೋಡಿಕೊಡ್ತೀವಿ, ಸರಿಪಡಿಸ್ಕೊಡ್ತೀವಿ ಅಂತ ಅಂದಿದ್ರು. ಅವರು ಕೂಡ ಹಂಗಾಗಿ ಈ ಕಡೆ ಯಾರೂ ಬರಲಿಲ್ಲ. ನಾನೊಂದು 5 ಬಾರಿ ಕಂಪ್ಲೇಂಟ್ ಮಾಡಿದ್ದೀನಿ PDOದವ್ರಿಗೆ. ಗಜೇಂದ್ರ ಅಣ್ಣವರು ಒಂದೇ ಮಾತು ಮೇಲೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ 1-2 ಸಲ ಕಾಲ್ ಮಾಡಿದ್ದೀನಿ. ಅಷ್ಟೇ ಬಿಟ್ಟರೆ ನಾನು ತಿರುಗಿ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಸರ್ ತೊಂದರೆ ಅಂತಂದರೆ ಈಗ ಓಡಾಡೋರಿಗೂ ತೊಂದರೆನೇ. ಸುಮಾರು ಪಾಪ ಮೊನ್ನೆ ಯಾರೋ ಹಾಸ್ಪಿಟ್ಲಿಂದ ಬಂದು ಒಬ್ಬ ಅಜ್ಜಿ ನೀರೊಳಕ್ಕೆ ಬಿದ್ದೋಗ್ಬಿಟ್ಲು. ನಡ್ಕೊಂಡು ಬಂದು, ಅದು ಗಾಡಿಯಲ್ಲ, ನಡ್ಕೊಂಡು ಬಂದು ನೀರಲ್ಲಿ ಬಿದ್ದಲು. ನಾನೇ ಬಂದು ಎತ್ತಿದೆ. ಆ ಸ್ಮೆಲ್ಲು ಬೆಳಗ್ಗೆ ಹೊತ್ತು ಆ ದುರ್ವಾಸನೆಗೆ ನಮ್ಮಿಂದ ತಡೆಯೋಕ್ಕೂ ಆಗಲಾರ್ದು. ನಮ್ಮನೆಯಾಗೂ 2 ಮಕ್ಕಳವ್ರೆ, ಚಿಕ್ಕ ಮಕ್ಕಳು. ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅವ್ರಿಗೆ ನನ್ನ ಮಗನಿಗೆ 1 ವಾರಕ್ಕೊಂದು ಸಲ ಜ್ವರ ಬರ್ತಾಯಿದೆ. ಪಕ್ಕದಲ್ಲೇ ದೇವಸ್ಥಾನದ ಹಿಂದೆಯೇ ನೀರು ನಿಂತಿರೋ ಇದರಿಂದ ಸ್ವಾಮಿಗಳಿಗೂ ಕೂಡ ಮೊನ್ನೆ ಹುಷಾರಿಲ್ದಲೇ ಆಗಿ ಅವ್ರು ಅಡ್ಮಿಟ್ ಆಗಿ ಒಂದು 10 ದಿವಸ ಅವ್ರಿಗೆ 1 ಲಕ್ಷ ರೂಪಾಯಿ ತನಕ ಖರ್ಚು ಬಂದಿದೆ ಸರ್. ಇದೊಂದು ಸಮಸ್ಯೆಗೆ ಪರಿಹಾರ ಆಗಲಿ ಅನ್ನೋ ಒಂದು ಇದರಿಂದ ನಾನು ಕಳಕಳಿಯಾಗಿ ಎಲ್ಲರಲ್ಲೂ ಕೇಳ್ಕೊತಾ ಇರೋದು ಸರ್.
ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.